ಗಿಲ್ಲಿ ನಿನ್ನ ಲವ್ ಮಾಡ್ತಿಲ್ಲ ಅಂತ ರಾಖಿ ಕಟ್ರು ರಾಖಿ ತಕೊಂಡು ನೀನ್ ಲವ್ ಮಾಡ್ತೀನಿ ರಾಖಿ ತಗೊಂಡೋಗ್ರಿ ಸರ್ ಅವ್ರ ದಾರ ಕಟ್ಟಿರೋದಲ್ವಾ ಮನ್ಸಿಂದ ಅಣ್ಣ ಅಂತ ಒಪ್ಕೊಂತ ಏನು ಕಟ್ಟಿಲ್ಲ ಸರ್. ಯಾರ ಹೇಳಿದ್ರು ಅಂತ ಇಲ್ಲ ಕಟ್ಟು ಅಂದ ತಕ್ಷಣ ಕಾವ್ಯ ಹೋಗ್ ಕಟ್ಟಿಲ್ಲ ಅಷ್ಟೇ. ಅಶ್ವಿನಿ ಮಾಡ್ತೀರಾ ತಪ್ಪು. ಏನ್ ಅವಳು ರಕ್ಷಿತಂಗ್ ಆತರ ಎಲ್ಲ ಮಾಡ್ಬಾರ್ದು. ಮತ್ತೆ ಗಿಲ್ಲಿ ಕಾವ್ಯ ಏನೇ ಮಾಡಿದ್ರು ನೀವ್ ಯಾವಾಗ್ಲೂ ಕ್ಲೋಸ್ ಆಗಿ ಇರ್ತೀರಾ, ಯಾವಾಗ್ಲೂ ಹಿಂಗ್ ಮಾಡ್ತೀರಾ ಅಂತ ಅವ್ರಿಬ್ರಿಗೆ ಬ್ಲೈಂಡ್ ಮಾಡಿ. ನಿಮ್ಗೆ ಗಿಲ್ಲಿ ಕಾವ್ಯ ಇಷ್ಟ ಆಗ್ಬಿಟ್ಟಿರೋದಕ್ಕೆ ಗಿಲ್ಲಿ ಕಾವ್ಯ ಬಗ್ಗೆ ಸಪೋರ್ಟ್ ಅಲ್ಲ, ನಿಮ್ಗೆ ಗಿಲ್ಲಿ ಕಾವ್ಯ ಇಷ್ಟ ಆಗ್ಬಿಟ್ಟಿರೋದ್ರಿಂದ ಅದಕ್ಕೋಸ್ಕರ ನೀವು ಅಶ್ವಿನಿ ಮೇಡಮ್ ಮೇಲೆ ಬ್ಲೇಮ್ ಮಾಡ್ತೀರಾ. ಅವ್ರ ಆಟಿಟ್ಯೂಡ್ ಜಾಸ್ತಿ ಅಶ್ವಿನಿ ಗೌಡ ಅವಳು ಚೆನ್ನಾಗ್ ಆಡ್ತಾ ಇಲ್ಲ. ಅವಳು ಒಂಥರ ಆಟಿಟ್ಯೂಡ್ ಜಾಸ್ತಿ ಅವಳಿಗೆ. ಗಿಲ್ಲಿ ಕಾವ್ಯ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಧನುಷ್ ಅವರೆಲ್ಲ ಚೆನ್ನಾಗ್ ಆಡ್ತಿದ್ದಾರೆ. ನಮ್ ಹುಡುಗಿ ಹೊಡೋದ್ರಲ್ವಾ, ಅದೇ ತರ ಹುಡುಗ ರಿಪೀಟ್ ಹೊಡೆದಿದ್ರೆ ಅವ್ರಿಗೆ ಏನ್ ಆಗ್ತಿತ್ತು, ಅವ್ರಿಗೆ ಅವಾಗ ಏನ್ ಅನ್ಸ್ತಿತ್ತಲ್ಲ, ಬೇಜಾರಾಗ್ತಿತ್ತಲ್ವಾ. ಈಗ ಹುಡುಗಿ ಹೊಡೆದ್ರೆ ಒಂದ್ ಹುಡುಗ ಸಹಿಸ್ಕೊಂಡ, ಅದೇ ಹುಡುಗನ ಒಂದ್ ಹುಡುಗಿ ಹೊಡೆದಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರೋದು. ಎಲ್ಲಾರು ಯಪ್ಪ ಒಂದ್ ಹುಡುಗಿ ಹೊಡೆದ ಅಂತ ಎಷ್ಟು ಇದ್ ಮಾಡಿರೋರು. ಟೋಟಲ್ ಗಿಲ್ಲಿ ಹೊಡೆದಿ ತಪ್ಪು ಸರ್. ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾರೆ. ಕಾವ್ಯ, ಧನುಷ್ ಮತ್ತೆ ರಿಷಿಕಾ ಚೆನ್ನಾಗ್ ಆಡ್ತಾ ಇಲ್ಲ. ಚೆನ್ನಾಗ್ ಆಡ್ತಿಲ್ವಾ? ರಿಷಿಕಾ ಬಂದು ಗಿಲ್ಲಿಗೆ ಹೊಡೆಯೋದು ಅದೆಲ್ಲ ಮಾಡ್ತಿದ್ದಾಳ ಅವಳು. ಮತ್ತೆ ಅಶ್ವಿನಿ ಗೌಡ ಅವಳು ಚೆನ್ನಾಗ್ ಆಡ್ತಾ ಇಲ್ಲ. ಅವಳು ಒಂಥರ ಆಟಿಟ್ಯೂಡ್ ಜಾಸ್ತಿ ಅವಳಿಗೆ. ಗಿಲ್ಲಿ ಕಾವ್ಯ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಧನುಷ್ ಅವರೆಲ್ಲ ಚೆನ್ನಾಗ್ ಆಡ್ತಿದ್ದಾರೆ ನಮ್ ಪ್ರಕಾರ. ಮತ್ತೆ ಗಿಲ್ಲಿಗೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ರಿಷಿಕಾ ಅವರು ಹೊಡೆದ್ರು, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಹೊಡಿಬಾರ್ದಾಗಿತ್ತು. ಅಂದ್ರೆ ಅವ್ರು ತಮಾಷೆಗೆ ಹೇಳಿದ್ದು, ಅವ್ರು ತಮಾಷೆಗೆ ತಗೋಬೇಕಾಗಿತ್ತು. ಸಡನ್ ಆಗಿ ಬಂದು ಕಿರ್ಚಾಡಿ ಅರ್ಚಾಡಿ ಬಕೆಟ್ ಕೊಡೋದಕ್ಕೆ ಅವ್ರು ತಮಾಷೆಗೆ ಹೇಳಿದಂತ ಹೇಳಿದವ್ರು. ಇವ್ರು ಅಷ್ಟು ಬಿರ್ನ ಬಟ್ಟೆ ತಗೊಂಡಾಗ ಹಾಕಿದ್ರು ಅವ್ರು ತಮಾಷೆಗೆನೇನೆ. ಇವ್ರು ಸಡನ್ ಆಗಿ ಬಂದು ಕೆಲವ್ರು ಹೇಳ್ತಾ ಇರೋದು ಗಿಲ್ಲಿ ಬಂದು ಬಟ್ಟೆನ ಇದ್ರೊಳಗಡೆ ಹಾಕುವಂತ ಅವಶ್ಯಕತೆ ಇದೆಯಾ, ಯಾವ್ದ್ರೊಳಗಡೆ ಬಾತ್ರೂಮ್ ಒಳಗಡೆ ಏನಕ್ಕೆ ಕಾಮಿಡಿ ಮಾಡ್ತಾ ಇರ್ತಾನೆ. ಇಲ್ಲ ಸರ್, ಅವರು ಒಂದ್ ಬಕೆಟ್ ಕೇಳಿದ ಅಷ್ಟೇನೇನೆ. ಬಕೆಟ್ ಕೇಳಿದ್ರೆ ಸಡನ್ ಆಗಿ ಬಾಗ್ಲ ಹಾಕೋಬಿಟ್ರು. ಅವ್ರು ತಮಾಷೆಗೆ ತೆಗಿಲಿಲ್ಲ ಅಂತ ಅವ್ರು ಒಳಗಡೆ ಹೋದಾಗ ಇವ್ರು ತಮಾಷೆಗೆ ತಗೋತಾರೆ ಅನ್ಬಿಟ್ಟು ಬಟ್ಟೆ ತಂದು ಹಾಕಿದ್ರು. ಓಕೆ, ಹಂಗೆ ಒಂದ್ ಹೆಣ್ಮಕ್ಳು ಒಂದ್ ಗಂಡ್ ಮಕ್ಳಿಗೆ ಅಷ್ಟು ಜನದ ಮುಂದೆ ಹೊಡೆದಿದ್ದು ಸರಿ ಅಂತ ತಪ್ಪು. ನಿಮ್ ಪ್ರಕಾರ ತಪ್ಪು? ರಿಷಿಕಾ ಮಾಡಿ ತುಂಬಾ ತಪ್ಪು. ಹೊಡಿಬಾರ್ದಿತ್ತು. ಅದನ್ನ ಬಾಯಿ ಮಾತಲ್ಲಿ ಮಾತಾಡೋರು ಬಾಯ ತಡ್ ಕಡೆ ಹಿಂಗೆಲ್ಲ ಮಾಡ್ಬಾರ್ದಿತ್ತು ಅಂತ ಅವಳು ಹೇಳ್ಬೇಕಿತ್ತು. ಈಗ ಹೋದ್ ಸರಿ ಇವ್ರು ಹುಚ್ಚ ವೆಂಕಟ್ ಹೊಡೆದಿದ್ದಕ್ಕೆ ಹೊರಗಡೆ ಕಳ್ಸಿದ್ರು. ಹೌದು, ಅವಳು ಹಂಗೆ ಕಳಿಸ್ಬೇಕು ನಿಮ್ ಪ್ರಕಾರ ತಪ್ಪು ತಪ್ಪೆ? ಸರ್ ಅದೇ ತರ ಇವಾಗ ಹುಡುಗಿ ಹೊಡೋದ್ರಲ್ವಾ, ಅದೇ ತರ ಹುಡುಗ ರಿಪೀಟ್ ಹೊಡೆದಿದ್ರೆ ಅವ್ರಿಗೆ ಏನ್ ಆಗ್ತಿತ್ತು, ಅವ್ರಿಗೆ ಅವಾಗ ಏನ್ ಅನ್ಸ್ತಿತ್ತಲ್ಲ, ಬೇಜಾರಾಗ್ತಿತ್ತಲ್ವಾ. ಈಗ ಹುಡುಗಿ ಹೊಡೆದ್ರೆ ಒಂದ್ ಹುಡುಗ ಸಹಿಸ್ಕೊಂಡ, ಅದೇ ಹುಡುಗನ ಒಂದ್ ಹುಡುಗಿ ಹೊಡೆದಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರೋದು. ಎಲ್ಲಾರು ಯಪ್ಪ ಒಂದ್ ಹುಡುಗಿ ಹೊಡೆದ ಅಂತ ಎಷ್ಟು ಇದ್ ಮಾಡಿರೋರು. ಟೋಟಲ್ ಗಿಲ್ಲಿ ಹೊಡೆದಿ ತಪ್ಪು ಸರ್. ಗಿಲ್ಲಿ ಹೊಡೆದಿತ್ತು. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಸರ್ ಅವ್ರಂತೂ ಎಲ್ಲಾ ವಿಷಯದ ಅದ್ರಲ್ಲೂ ರಕ್ಷಿತನಂತೂ ಟಾರ್ಗೆಟ್ ಮಾಡ್ಬಿಟ್ಟಿದಾರ ಅವ್ರು. ರಕ್ಷಿತನ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನಂತೂ ಟಾರ್ಗೆಟ್. ಅವ್ರ ಆಟ ಅವ್ರು ಆಡ್ತಾರೆ ಸರ್. ಆದ್ರೂ ಅವರು ಇವ್ರು ಅಶ್ವಿನಿ ಮೇಡಮ್ ಸ್ಟಾರ್ಟಿಂಗ್ ಬಂದಾಗ ಗಿಲ್ಲಿ ಮತ್ತೆ ಕಾವ್ಯನ ಎನ್ನಿವನಿ ಅಲ್ಲ ಅದಕ್ಕೂ ಅಲ್ಲವ, ನೀವು ಹೆಣ್ಮಕ್ಳಾಗಿತ್ಕೊಂಡು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದಾನೆ. ಆತರ ಅಲ್ಲ ಅವರು. ಈಗ ಅವ್ರು ಏನೋ ಅವ್ರು ಕುಂತ್ರುನು ಅವ್ರ ಪಾಡಿಗೆಲ್ಲ ಸರಿಯಾಗಿ ಮಾತಾಡಕ್ ಬರಲ್ಲ ಅವಳಿಗೆ. ರಕ್ಷಿತಂಗ್ ಹೇಳ್ಬೇಕು ಅಂದ್ರೆ, ಆದ್ರೆ ಅಶ್ವಿನಿ ಆಟಿಟ್ಯೂಡ್ ತುಂಬಾ ಇದೆ. ತುಂಬಾ ಅವಳ ಮೇಲೆ ತೋರಿಸ್ತಾ ಇದ್ದಾಳೆ. ರಕ್ಷಿತನ ಹೋಗಿ ಬಂದಿ ರಕ್ಷಿತನೇ ಅಲ್ಲ ಸರಿ, ನಿಮ್ಗೆ ಹೇಳುದು ಸರಿ. ಆದ್ರೆ ಗೆಲ್ಬೇಕು ಅಂದ್ರೆ ಅವ್ರವ್ರ ಆಟ ಆಡ್ತಿದ್ದಾರೆ. ಅವ್ರು ಅಶ್ವಿನಿ ಮಾಡ್ತೀರಾ ತಪ್ಪು. ಅವಳು ರಕ್ಷಿತಂಗ್ ಆತರ ಎಲ್ಲ ಮಾಡ್ಬಾರ್ದು. ಮತ್ತೆ ಗಿಲ್ಲಿ ಕಾವ್ಯ ಏನೇ ಮಾಡಿದ್ರು ನೀವ್ ಯಾವಾಗ್ಲೂ ಕ್ಲೋಸ್ ಆಗಿ ಇರ್ತೀರಾ, ಯಾವಾಗ್ಲೂ ಹಿಂಗ್ ಮಾಡ್ತೀರಾ ಅಂತ ಅವ್ರಿಬ್ರಿಗೆ ಬ್ಲೈಂಡ್ ಮಾಡಿ. ನಿಮ್ಗೆ ಗಿಲ್ಲಿ ಕಾವ್ಯ ಇಷ್ಟ ಆಗ್ಬಿಟ್ಟಿರೋದಕ್ಕೆ ಗಿಲ್ಲಿ ಕಾವ್ಯ ಬಗ್ಗೆ ಸಪೋರ್ಟ್ ಅಲ್ಲ, ನಿಮ್ಗೆ ಗಿಲ್ಲಿ ಕಾವ್ಯ ಇಷ್ಟ ಆಗ್ಬಿಟ್ಟಿರೋದ್ರಿಂದ ಅದಕ್ಕೋಸ್ಕರ ನೀವು ಅಶ್ವಿನಿ ಮೇಡಮ್ ಮೇಲೆ ಬ್ಲೇಮ್ ಮಾಡ್ತೀರಾ. ಅವ್ರ ಆಟಿಟ್ಯೂಡ್ ಜಾಸ್ತಿ. ಆಟಿಟ್ಯೂಡ್ ಏನಿದೆ ಅಲ್ಲಿ? ರಾತ್ರಿ ಒಂದ್ ಇಶ್ಯೂಸ್ ಆಗುತ್ತೆ ಅಂದ್ರೆ ರಿಷಿಕಾ ಬಂದು ಸ್ವಾರ್ಥದ ಆಟ ಆಡ್ತಾಳೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ಅಂದ್ರೆ ರಾತ್ರಿ ಏನು ಯಾರ್ದು ಸ್ಪಂದನದು ಮತ್ತೆ ಸೂರಜ್ದು ಇಬ್ರದೂನು ಇದನ್ ಮಾಡ್ಬಿಡ್ತಾರೆ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಆದ್ರೆ ಅವರು ಆತರ ಮಾಡಿ, ಯಾಕೆಂದ್ರೆ ಅವ್ರದ್ದು ಇದ್ ತಗೋಬೇಕು ಅಂತ ಅಂದಾಗ ಇಬ್ರದ್ದು ಅವರು ಬಿಗ್ ಬಾಸ್ ಟಾಸ್ ಕೊಟ್ಟಿರ್ತಾರೆ. ಅವ್ರು ಆತರ ಮಾಡಿ ಸರಿ. ಆದ್ರೆ ಕಳ್ಳು ನಂಬರು ಮಳ್ಳು ನಂಬರ್ ಅದು ವಿಷಯ ಅವ್ರು ಹೇಳ್ಬಾರ್ದಾಗಿತ್ತು. ಅವ್ರ ಏನ್ ಟಾಸ್ಕ್ ಕೊಟ್ಟಿದ್ರು ಅವ್ರದ್ದೇನ್ ತಗೋಬೇಕಾಗಿದ್ದಕ್ಕೆ ಒಟ್ನಲ್ಲಿ ಇಬ್ರದ್ದು ಯಾರು ಮಸಿ ಬೆಳ್ದವ್ರೆ ಅವ್ರದ್ದು ಒಂದ್ ಇಬ್ರದ್ದು ಇದ್ ಮಾಡ್ಬೇಕಿತ್ತು. ಆದ್ರೆ ಕಳ್ಳು ನಂಬಿದ್ರು ಸುಳ್ಳು ನಂಬಾರ್ದು ಅಂದ್ರಲ್ಲ, ಆ ಮಾತು ಹೇಳ್ಬಾರ್ದಾಗಿತ್ತು. ಮಳ್ಳ ಅಂತ ಆ ಮಾತು ಹೇಳ್ಬಾರ್ದಾಗಿತ್ತು ಸರ್ ಅವರಿಗೆ. ಈಗ ಒಂದು
ನೀವು ಗಿಲ್ಲಿ ಫೇವರ್ ಅಂತ ಕಾಣಿಸುತ್ತೆ, ಗಿಲ್ಲಿ ಚೆನ್ನಾಗಿ ಇಷ್ಟ ಅಂತ ಇದ್ದೀರಿ. ನಿಮ್ಗೆ ಗಿಲ್ಲಿ ಓದೋ ಜಾಗದಲ್ಲಿ ಒಂದೊಂದು ಹುಡುಗಿ ಲವ್ ಮಾಡ್ತಾನೆ, ಸರಿ ಅದು? ಸರ್ ಅವರು ಓಪನ್ ಆಗಿ ಹೇಳ್ಕೊಂಡಿಲ್ಲ ಸರ್, ನಾವ್ ಲವ್ ಮಾಡ್ತಾ ಇದೀವಿ ಅಂತ ಓಪನ್ ಆಗಿ ಹೇಳ್ಕೊಂಡಿಲ್ಲ. ಅವರು ನೀವು ಬೈರಿ, ಅವ್ರು ಬೈದೆ ಹೋಗ್ಲಿ, ಕಾಮಿಡಿ ಎಲ್ಲಾದನ್ನು ಕ್ಯಾಶುವಲ್ ಆಗಿ ತಗೋತಾರೆ. ಬೇಕಾದ್ರೆ ಗಿಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಾದನ್ನು ಕ್ಯಾಶುವಲ್ ಆಗಿ ತಗೋತಾರೆ. ಇರ್ಬೋದು ಅವ್ರು, ನೀವ್ ಯಾಕೆ ಹಂಗ್ ಅನ್ಕೋತೀರಾ? ಅಲ್ಲ ಅವನೇ ಹೇಳಿದಾನಲ್ಲ, ಕಾವು ಅವ್ರು ಆಟ ಆಡ್ತಿದ್ದಾರೆ ಸರ್. ಅವರು ಬೇರೆಯವರು ನೋಡ್ದವ್ರಿಗೆ ಹಂಗ ಅನ್ಸ್ಬೋದೇನೋ, ಅಲ್ಲ ಬಟ್ ಅವ್ರು ಕಣವ್ವ, ಚೆನ್ನಾಗಿ ಈಗ ಆಟ ತಡಿ, ಆಡ್ತಿದ್ದಾರೆ. ಈಗ ನಿಮ್ ಗಿಲ್ಲಿ ಮೊದ್ಲು ಕಾವು ಕಾವು ಅಂತಿದ್ನ, ಓಕೆ. ರಿಷಿಕಾ ಬಂದಕ್ಕೆ ರಿಷಿಕಾ ಅಂತಿದ್ನ, ಸರ್, ಇದು ಹೆಂಗೆ ಕತೆ ಇದು? ಸರ್ ಒಬ್ಬರನ್ನ ಇನ್ನೊಂದ್ ಹೆಣ್ಣನ್ನ ಉಡ್ಸೋಕೋಸ್ಕರ ಆತರ ಹೇಳಿದ್ದಾರೆ. ಓ, ಆದ್ರೆ ಅದು ನಿಮ್ಗೂ ಅರ್ಥ ಆಗುತ್ತೆ ಹೆಣ್ಮಕ್ಳಿಗೆ. ಒಂದ್ ಹೆಣ್ಣನ್ನ ಉರ್ಸೋದ್ರಿಂದ ಗಿಲ್ಲಿಗ್ ಸಿಗುವಂತ ಲಾಭ ಏನಂಗಾದ್ರೆ? ಸರ್ ಆದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವರು ತಿಳ್ಕೊಬೇಕಲ್ವಾ ಸರ್? ಇವಾಗ ಕಾವಿನ ಮನ್ಸಲ್ಲಿ ಏನಿದೆ ಗೆಲ್ಲಿ ಬಗ್ಗೆ ಅಂತ ಅವರು ತಿಳ್ಕೊಬೇಕಿತ್ತಲ್ಲ, ಆತರ ಮಾತಾಡಿರ್ಬೋದು. ಸರಿ ಕಣವ, ಇವ್ರಿಬ್ರ ಕತೆ ಆಗ್ಲಿ. ಇದಕ್ಕಿಂತ ಮುಂಚೆ ಒಂದದಲ್ಲ ಗಗನ, ಅದ್ರ ಕತೆ ಏನಾಗ್ಬೇಕು? ಗಗನ ಅವಳು ಇಷ್ಟ ಪಡ್ತಾ ಇಲ್ಲ, ಇಲ್ಲಿನೇ ಇಷ್ಟ ಪಡ್ತಾ ಇರೋದು. ಅಲ್ಲ ಈಗ ಕಾವುನು ಇಷ್ಟ ಪಡ್ತಾ ಇಲ್ವಲ್ಲ, ಹಂಗಂತ ತಗೊಳಕ್ ಹೋದ್ರೆ ಕಾವು ಸರ್ ಇಲ್ಲ ಸರ್, ಕಾವ್ಯ ಮತ್ತೆ ಗಿಲ್ಲಿ ಲವ್ ಮಾಡ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ ಸರ್. ಅವ್ರು ಆಟ ಆಡ್ತಿದ್ದಾರೆ, ಅದು ಗೇಮ್ ಸರ್. ಅವ್ರು ಆಟ ಆಡ್ಬೇಕು, ಆಟ ಆಡ್ತಿದ್ದಾರೆ. ಸರಿಯಾಗಿ ಆಟ ಆಡ್ಬೇಕು. ಅದೇ ತರ ಆಟ, ತಡಿಮುಳ್ಳಿ, ಅದೇ ತರ ಆಟ ಆಡ್ತಾ ಇರೋದು. ಗಿಲ್ಲಿ ನಿನ್ನ ಲವ್ ಮಾಡ್ತಾ ಇಲ್ಲ ಅಂತ ರಾಖಿ ಕಟ್ರು, ರಾಖಿ ಕಿತ್ತಾಕೊಂಡು ನಾನು ಲವ್ ಮಾಡ್ತೀನಿ ರಾಖಿ ತಗೊಂಡೋಗ್ರೆ ಸರ್, ದಾರ ಕಟ್ಟಿರೋದಲ್ವ? ಅವ್ರ ಮನ್ಸಿಂದ ಅಣ್ಣ ಅಂತ ಒಪ್ಕೊಂತ ಏನು ಕಟ್ಟಿಲ್ಲ ಸರ್. ಯಾರ ಹೇಳಿದ್ರು ಅಂತ ಇಲ್ಲ ಕಟ್ಟು ಅಂದ ತಕ್ಷಣ ಕಾವ್ಯ ಹೋಗ್ ಕಟ್ಟಿಲ್ಲ ಅಷ್ಟೇ. ಓಹೋ, ಈಗ ನೀವ್ ಹೇಳ್ತಾ ಇದ್ದೀರಿ ಗಿಲ್ಲಿಯಿಂದ ಕಾವ್ಯ ಒಂದು ಸ್ಟೆಪ್ ತಕೊಂಡು ಮುಂದ್ ಬರ್ತಿದ್ದಾಳೆ. ಇಲ್ಲ ಸರ್, ಇಲ್ಲ ಅವ್ರು ಆಟ ಆಡ್ತಿದ್ದಾರೆ, ಗಿಲ್ಲಿ ಆಟ ಆಡ್ತಿದ್ದಾನೆ. ಅವ್ರು ಕಾವ್ಯ ಆಟ ಆಡ್ತಿದ್ದಾಳೆ, ಗಿಲ್ಲಿ ಆಟ ಈಗ ಬಕೆಟ್ಗಳದೊಂದು ದೊಡ್ಡ ಇಶ್ಯೂಸ್ ಆಗ್ತಾ ಇದೆ. ಬಕೆಟ್, ಸಿಂಟೆಕ್ಸ್, ಟ್ಯಾಂಕು, ಡ್ರಮ್ಮು ಎಲ್ಲಾನ. ನಿಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಯಾರು, ನಿಜವಾಗ್ಲಿ ಸಿಂಟೆಕ್ಸ್ ಯಾರು, ಡ್ರಮ್ ಯಾರು ಅಂತ ಸರ್. ಈಗ ಆತರ ನಾವು ಕ್ಲಿಯರ್ ಆಗಿ ಇವ್ರ ಬಕೆಟ್ ಇವ್ರು ಆತರ ಎಲ್ಲ ಹೇಳಕ್ ಆಗಲ್ಲ. ಅಲ್ಲಿ ಸಿಚುವೇಶನ್ ಅವ್ರವ್ರ ಆಟ ಆಡ್ಬೇಕು, ಆಟ ಆಡ್ತಿದ್ದಾರೆ. ನಾವು ಒಳಗಡೆ ಏನ್ ನಡ್ತಿದ್ವಿ, ಅಲ್ಲಿ ಸಿಚುವೇಶನ್ ನಮ್ಗ್ ತೋರ್ಸೋದು 1.5 ಗಂಟೆ, ಅಲ್ಲಿ ನಡೆಯೋದು 24 ಗಂಟೆ ಸರ್. ಸೂಪರ್, ನೀನ್ ಸಖತ್ತಾಗಿ ಅರ್ಥ ಮಾಡ್ಕೊಬಿಟ್ಟಿದ್ಯಾ. ಇನ್ನು ಕೆಲವು ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ದಿನದಿಂದ ದಿನಕ್ಕೆ ಏರ್ತಲೇ ಹೋಗ್ತಾ ಇದೆ. ಅದರಲ್ಲಿ ರಕ್ಷಿತಾ ಶೆಟ್ಟಿನ ಯಾರು ಅಶ್ವಿನಿ ಗೌಡ ನೆನ್ನೆನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು 2 ಗುಂಪುಗಳ ವಿಭಜನೆ ಆಗತ್ತೆ. ಇಲ್ಲ ರಕ್ಷಿತಾ ಕೊಡೋದು ಬೇಡ, ರಕ್ಷಿತಾನ ನಾಮಿನೇಟ್ ಮಾಡೋಣ, ಅವಳಿಗೆ ಎನರ್ಜಿ ಕೊಡೋದು ಬೇಡ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇದನ್ನೆಲ್ಲ ನೋಡಿದಾಗ ರಕ್ಷಿತಾ ಬಗ್ಗೆ ಅಥವಾ ಅಶ್ವಿನಿ ಗೌಡ ಬಗ್ಗೆ ಏನ್ ಅನ್ಸುತ್ತೆ? ಸರ್ ಇಲ್ಲ, ಈಗ ರಕ್ಷಿತಾ ಅಶ್ವಿನಿ ಬಗ್ಗೆ ಯಾವಾಗ್ಲೂನು ಏನಾದ್ರೂ ಒಂದ್ ಹೇಳ್ದಾಗ, ಇಲ್ಲ ಅಶ್ವಿನಿ ಮೇಡಮ್ ಯಾವಾಗ್ಲೂನು ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ ಅಂತನೋ ಏನ್ ಆತರ ಅನ್ಕೊಂಡಿದ್ದಾರೆ. ಆದ್ರೆ ರಕ್ಷಿತಾ ಏನು ಗೊತ್ತಾ ಸರ್, ಅಲ್ಲಿ ಏನ್ ನಡೀತಿದೆ ಅದ್ರ ತಕ್ಕಂತೆ ಮಾತಾಡ್ತಿದ್ದಾರೆ. ಅವಳಂತೂ ಏನು ಗೇಮ್ ಅಂದ್ರೆ ಈಗ ಅವ್ರ ಬಗ್ಗೆ ಇಲ್ಲ, ಇವ್ರನ್ನ ಹೊಲ್ಸ್ಕೋಬೇಕು, ಇವ್ರ ಫ್ರೆಂಡ್ಶಿಪ್ ತಗೋಬೇಕು, ಆತರ ಏನೋ ಮಾತಾಡ್ತಿಲ್ಲ. ಅಲ್ಲಿ ಏನ್ ನಡೀತಿದೆ ಅದ್ರ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಮಾತಾಡ್ತಿದ್ದಾಳೆ ಸರ್ ರಕ್ಷಿತಾ. ಈಗ ಕೆಲವರು ಎಲ್ಲಾ ಕಡೆ ಗೆದ್ರೆ ಗಿಲ್ಲಿ ಗೆಲ್ಬೇಕಿಲ್ಲ ಅಂದ್ರೆ ಯಾರು ರಕ್ಷಿತಾ ಗೆಲ್ಬೇಕು ಅಂತಾರೆ. ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್? ನಮ್ಗೆ ಕಂಟೆಂಟ್ ಅಂತ ಅಂದಾಗ ಯಾರ್ ಗೆದ್ರೂ ಖುಷಿ, ಯಾಕೆಂದ್ರೆ ಅವ್ರ ಆಟ, ಅವ್ರ ಎಫರ್ಟ್ ಅವ್ರು ಗೊತ್ತಿರುತ್ತೆ ಸರ್. ಅವ್ರು ಯಾವ ತರ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಗೆ ಇವ್ರು ಅಂತಲ್ಲ, ನ್ಯಾಯವಾಗಿ ಯಾರು ಆಡ್ತಾರೆ ಗೆಲ್ತಾರೆ ಅದು ನಮ್ಗೆ. ಗಿಲ್ಲಿ ರಿಲೇಷನ್ ಕೊಡಿ, ಅವ್ರಿಗೆ ಕೇಳೋಣ. ಮೇಡಮ್ ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಗಿಲ್ಲಿ ಅವ್ರಿಗೆ ಗಿಲ್ಲಿನೇ ಗೆಲ್ಬೇಕು ನಿಮ್ ಪ್ರಕಾರ? ಅಲ್ಲ, ಗಿಲ್ಲಿ ನೋಡ್ರೆ ಬರೀ ಆಟ ಆಡ್ದಾನೆ ತಿನ್ನೋದು, ಕದ್ಕೊಂಡ್ ತಿನ್ನೋದು, ಓಡಾಡೋದು, ಕಾಮಿಡಿ ಮಾಡೋದು. ಅವ್ನು ಇರೋದೇ ಹಂಗೆ ಕಾಮಿಡಿ ಮಾಡೋದು, ಆತರ ಎಲ್ಲ ನಿಮ್ಗೆ ಖುಷಿ ಆಗುತ್ತೆ? ನನಗ್ ಖುಷಿ. ಈ ಕೆಲವ್ರು ಹೇಳ್ತಿದಾರೆ ಈ ಸಾರಿ ಗಿಲ್ಲಿ ಇರೋದಕ್ಕೋಸ್ಕರ ನಾವು ಬಿಗ್ ಬಾಸ್ ನೋಡ್ತಾ ಇರೋದು ಅಂತಾರ, ಹೌದಾ? ಎಸ್ ಸರ್. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನಡೆಯಲ್ವಾ? ಇಲ್ಲ ಸರ್, ಆತರ ಅಂತಲ್ಲ. ಆದ್ರೆ ಎಲ್ಲಾರು ಗಿಲ್ಲಿ ತರನೇನೆ ಎಲ್ಲಾ. ಈಗ ಗಿಲ್ಲಿ ಯಾರು ಏನಂದ್ರು ಹನುಮಂತ ಬಂದ, ಮಧ್ಯದಲ್ಲಿ ಬಂದ, ಅವ್ನ ಹೆಂಗೆ ಹೋಸಲ ಹನುಮಂತ ಬಂದ, ಮಧ್ಯದಲ್ಲಿ ಬಂದ, ಅವ್ನ್ ಇವಾಗ ಗೆದ್ದಿಲ್ವಾ? ಅವನು ಹಂಗೆ ತಾನೆ ಎಲ್ಲಾರ ಹತ್ರ. ನೀವು ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ ಬಿಗ್ ಬಾಸ್. ಈಗ ಕಡೆ ಪ್ರಶ್ನೆ ಅಕ್ಕ, ಗಿಲ್ಲಿನ ಬಿಟ್ಟು ನಿಮ್ ಪ್ರಕಾರ 5 ಜನ ಗೆಲ್ಬೇಕು ಅಂದ್ರೆ ಯಾರು ಗೆಲ್ಬೇಕು? ಧನುಷ್ ಒಂದು, ಕಾವ್ಯ 2, ರಕ್ಷಿತಾ 3, ಸೂರಜ್ 4, ಮತ್ತೆ ಅಶ್ವಿನಿ ಮೇಡಮ್. ಬೇಡಪ್ಪ, ಇಲ್ಲ ಅಭಿ. ಅಲ್ಲ ಈಗ ಸೂರಜ್ ನೆನ್ನೆ ಮನೆ ಬಂದವನು 3 ದಿನಕ್ಕೆ ಅಲ್ಲ ಒಂದ್ ನಿಮಿಷ ನನ್ ಪ್ರಶ್ನೆ ಮುಗ್ದಿಲ್ಲ. ನೆನ್ನೆ ಮೊನ್ನೆ ಬಂದವನು 3 ದಿನಕ್ಕೆ ಲವ್ ಅಂದ್ಕೊಂಡು ಓಡೋಗಿ ಅವಳು ರಿಷಿಕಾನ ತಪ್ಕೊಂಡ, ಇನ್ನೊಂದ್ ಮಾಡ್ದ, ಮತ್ತೊಂದ್ ಮಾಡ್ದ. ಜನರಿಗೆ ಹೊರಗಡೆ ಇರೋ ಜನರಿಗೆ ಏನ್ ಸಂದೇಶ ಕೊಡ್ತಾ ಇದ್ದಾನೆ ಇವನು?
ಬಂದು ವಾರ ಆಗಿಲ್ಲ ಯಾರು ರಿಷಿಕಾ ಮತ್ತೆ ಸೂರಜ್ ಇಬ್ರು ಡವ್ ಹೊಡ್ಕೊಂಡ್ ಕುತ್ಕೊಂಡಿದಾರಲ್ಲ ಬಿಗ್ ಬಾಸ್ ಮನೇಲಿ. ಅದ್ ನೋಡಕ್ ನಿಮ್ಗೆ ಇಷ್ಟ ಆಗ್ತಿದ್ಯಾ ಸರ್ ಅದು ಇಷ್ಟ ಅಂತಲ್ಲ, ಎಲ್ಲಾ ಎಪಿಸೋಡ್ ಇದು 12ನೇ ಎಪಿಸೋಡ್. ಎಲ್ಲಾ ಎಪಿಸೋಡ್ ಅಲ್ಲಿ ಒಂದು ಲವ್ ಅನ್ನೋದು ಒಬ್ರಿಗೆ ಈಗ ಅದೇ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಅವನ ಆತರ ಇದ್ದ, ಇವಾಗ ಚೇಂಜಸ್ ಆಗಿದೆ. ಅವನಿಗೆ ಆಟ ಹೆಂಗ್ ಆಡ್ಬೇಕು, ಅಲ್ಲಿರೋರು ಏನು ಯಾವ ತರ ಆಟ ಆಡ್ತಿದ್ದಾರೆ ಅಂತ ಅವನಿಗೂ ಅರ್ಥ ಆಗಿದೆ. ಸೂರಜ್ ಅವ್ರ ಅಕ್ಕ ಗ್ಯಾರಂಟಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್ ಅವ್ರೆ, ಥ್ಯಾಂಕ್ ಯು. It's okay.